ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನನ್ನ 3 ವರ್ಷದ ದುಃಖ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬ ಹೋರಾಡ್ತಾ ಇದ್ದೆ. ನಾನು, ನನ್ನ ತಂದೆ ತಾಯಿ 3 ಜನ ತುಂಬ ಹೋರಾಡ್ತಾ ಇದ್ವಿ. ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು. ಆ್ಯಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 ಇಯರ್ಸ್ ಆಯಿತು. ಯಾರ ಸಂಪರ್ಕದಿಂದ ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವರು ಮಾಡಿಕೊಂಡು ಆಕೆನೂ ಕೂಡ ಅದರಿಂದ ಹೊರಗೆ ಬರೋಕ್ಕಾಗದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದ್ದಾವೆ, ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಕೇಳಿದಾಗ, ಇಲ್ಲ ನಂಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಈ ಥರ ನಾನು ಹಿಂಗೆ ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಂಡಿದ್ದೀನಿ. ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರ್ಬೋದು, ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಆಫೀಷಿಯಲ್, ಅವರು ಎಲ್ಲನೂ ನೀರಿನಲ್ಲಿ ಹೋಮ ಹಾಕಿದಂಗೆ ಒಂದು ಬೆಟ್ಟಿಂಗ್ ಆ್ಯಪನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ. ಇದನ್ನು ಎಲ್ಲೂ ಹೇಳೋಕ್ಕಾಗದೆ 3 ವರ್ಷದಿಂದ ನಾವು ತುಂಬಾ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಎಲ್ಲರೂ ಕೇಳ್ತಿದ್ರು, ಯಾಕೆ ಫೋಟೋ ಹಾಕ್ತಲ್ಲ, ಏನು ಆಗ್ತಲ್ಲ, ಎಲ್ಲಿ ಹೋದ್ರು, ಏನು ಇರ್ತ ಅಂತ. ಏನಂತ ಹೇಳೋಕ್ಕಾಗುತ್ತೆ, ಜೊತೇಲಿ ಇರಲಿಲ್ಲ ನಾವು. ಹಾಗಾಗಿ ನಮ್ಮ ಪಾಡಿಗೆ ನಾವಿದೆ. ಆಕೆನೂ ಕೂಡ ನಾನು ಯಾವುದೇ ಕಾರಣಕ್ಕೂ ನನಗೆ ಆಗಿರೋ ಅನ್ಯಾಯ ನನಗಿದು, ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತಲೂ ಕೂಡ ಆಕೆನೂ ಹೊರಗಡೆ ಇರೋದ್ರಿಂದ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು, ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗ ಕಮೆಂಟ್ ಮಾಡೋದು ಮಾಡ್ತಾಯಿದ್ರು. ಆಮೇಲೆ ಹೊತ್ತಲ್ಲೆಲ್ಲ ಕಾಲ್ಸ್ ಬರ್ತಾಯಿತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾರೋ, ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರೂ ಕೂಡ ತಿಳಿಸ್ದೆ ಇದನ್ನು ಅವರೆಲ್ಲ ಒಂದು ಏನು ಹೇಳ್ತಾರೆ ಸರ್ಕಲ್ ಮಾಡಿಕೊಂಡು ಅವರವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನನ್ನೇ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನಾನು ಇಲ್ಲದೆ ಇರೋ ಟೈಮಲ್ಲಿ ಮನೆ ಹತ್ರ 3-4 ಜನ ಬರೋದು, ಕೇಳೋದು, ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ, ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ನನ್ನ ಎಷ್ಟೋ ಜನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಬಿಟ್ಬಿಡಿ, ಇಗ್ನೋರ್ ಮಾಡಿ, ಲೀಗಲಿ ನಿಮ್ದು ಯಾವುದು ಕೂಡ ಏನು ಬರಲ್ಲ ಅಂತ ಹೇಳಿದ್ದು ಉಂಟು. ಹಾಗಾಗಿ ನಾನು ಇಗ್ನೋರು ಕೂಡ ಮಾಡಿದ್ದೆ. ಬಟ್ ಆ ಒಂದು ನೋವು, ಆ ಒಂದು ಹಿಂಸೆನಲ್ಲೇ ಇದ್ವಿ ನಾನು, ನನ್ನ ತಂದೆ ತಾಯಿ. ಯಾಕಂದರೆ ನಾನು ಒಬ್ಬಳೇ ಹೊರಗಡೆ ಹೋದಾಗ ನನಗೇನಾದ್ರೂ ಆಗಿ ನಾನು ಈ ಮಾನಸಿಕವಾಗಿ ಕುಗ್ಗಿದ್ರೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದೀನಿ. ಯಾರ್ಯಾರಿಂದ ನಾನು ಯಾರೇ ಒಬ್ಬರು ವೈಯಕ್ತಿಕವಾಗಿ ಹೆಸರು ತೊಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರುಗಳದು ಕೂಲಂಕುಷವಾಗಿ ಅವ್ರು ಯಾರ ನಂಬರ್ಸು, ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟು ನಾನು COPಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ನನಗಿದರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು COP ಅಂಡರ್ ಇರೋದ್ರಿಂದ ಅವ್ರು ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು, ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋದು, ಯಾರೂ ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು. ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿ, ಈ ಥರ ಎಷ್ಟೋ ಫ್ಯಾಮಿಲಿಗಳು ಛಿದ್ರ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತನೇ ಇದ್ದು ಕೂಡ ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ. ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ 3 ವರ್ಷದಿಂದ, ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಅಂದರೆ ಫಿಸಿಕಲಿ ಶಿ ಇಸ್ ಅಲೈವ್ ಬಟ್ ವಿ ಆರ್ ನಾಟ್ ಟುಗೆದರ್. ಈ ನೋವನ್ನ ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು. ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ್ಯಂಡ್ ನನಗಿದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ. ಯಾಕಂತಂದರೆ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಗೂ ಆಗಬಾರ್ದು. ಆ್ಯಂಡ್
ಯಾರ ಮನೆಯಲ್ಲೂ ಯಾರು ದೂರ ಆಗಬಾರ್ದು, ಯಾರನ್ನೂ ಕಳ್ಕೊಬಾರ್ದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್. ಹೂಸ್ ಕಮಿಂಗ್ ನನ್ನ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೆ ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು. ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು, ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳೋವಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ. ಬಟ್ ಇಟ್ಸ್ ಓಕೆ, ನೆವರ್ ಮೈಂಡ್, ಎಲ್ಲದಕ್ಕೂ ಒಂದು ಅಂತ್ಯ ಅಂತಿರುತ್ತೆ. ಸೊ ನನ್ನ 3 ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟನ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.